ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪ್ರತಿವಾದಿ ಜಗಸ್ವಾಂತ ಭೇದ ಚಿಹ್ನಾದರೋ ಗುರುಃ ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆತ್ಮೀಯರೇ, ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವ ಮುನ್ನ ಅವರ ದೈನಂದಿನ ದಿನಚರಿ ಹೇಗಿತ್ತೆಂಬ ವಿಶೇಷ ಸಂಚಿಕೆಯನ್ನು ಸಜ್ಜನ ಭಕ್ತರಾದ ತಮ್ಮೆಲ್ಲರ ಮುಂದೆ ಇಡುವ ವಿಶೇಷವಾದ ಪ್ರಯತ್ನ ನಮ್ಮದಾಗಿದೆ. ದಯವಿಟ್ಟು ನೋಡಿ. ನಿಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೆಂಕಟನಾಥನು ಯತಿಗಳಾಗಿ ಆಶ್ರಮವನ್ನು ಸ್ವೀಕರಿಸಿದ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾದರು. ಆಗ ಅವರು ಚಿತ್ತಪ್ರಭೆಯು ಮತ್ತಷ್ಟು ಹೊರಸೂಸಿ ಅವರು ದೈವಾಂಶ ಸಂಭೂತರೆಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ಅವರ ಬಂಗಾರದಂತ ಮೈಬಣ್ಣ, ಶಾಂತವಾದ ಮುಖಕಾಂತಿ, ಶ್ರೀ ಮೂಲರಾಮನು ಒಲಿದ ಕಾರಣ ಅವರ ಮುಖದಲ್ಲಿದ್ದ ದಿವ್ಯವಾದ ತೇಜಸ್ಸು, ಸೂರ್ಯನಂತೆ ಹೊಳೆಯುತ್ತಿದ್ದ ವಿಶಾಲ ನೇತ್ರಗಳು, ಕಾವಿ ವಸ್ತ್ರಧಾರಿಯಾಗಿ ದಂಡ ಕಮಂಡಲುಗಳನ್ನು ಕೈಯಲ್ಲಿ ಹಿಡಿದ ದಿವ್ಯ ಪಾದುಕೆಗಳನ್ನು ಮೆಟ್ಟಿ ತುಳಸಿ ಮಾಲೆಗಳಿಂದ ಅಲಂಕೃತರಾಗಿ ನಡೆದು ಬರುತ್ತಿದ್ದರೆ ನೋಡಿದವರ ಮೈ ರೋಮಾಂಚನಗೊಳ್ಳುತ್ತಿತ್ತು. ಅವರ ಮುಖಾರವಿಂದದಿಂದ ಅವರೊಬ್ಬ ದೈವಾಂಶ ಸಂಭೂತರೆಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ಸಾಮಾನ್ಯವಾಗಿ ಶ್ರೀ ರಾಘವೇಂದ್ರರು ಕಾವೇರಿಯ ತೀರದಲ್ಲಿದ್ದ ಶ್ರೀ ಸುಧೀಂದ್ರ ತೀರ್ಥರ ವಿದ್ಯಾಮಠದ ವಿಶ್ರಾಂತಿ ಗೃಹದಲ್ಲಿ ಅವರು ಯಾವಾಗಲೂ ಹರಿಧ್ಯಾನ ಮಾಡುತ್ತಾ ವ್ಯಾಘ್ರಾಜಿನದ ಮೇಲೆಯೇ ಮಲಗುತ್ತಿದ್ದರು. ನಂತರ ಉಷಾ ಕಾಲದಲ್ಲಿ ಶ್ರೀ ಮಠದ ಭಾಗವತರು ವೀಣಾ, ವೇಣು, ಮೃದಂಗಗಳಿಂದ ಶ್ರೀಗಳವರಿಗೆ ಸುಪ್ರಭಾತ ಹೇಳುತ್ತಿದ್ದರು. ಅವರು ಎಚ್ಚರಗೊಂಡ ಕೂಡಲೇ ಅಲ್ಲಿಯೇ ಕಾದು ನಿಂತಿದ್ದ ಶ್ರೀಮಠದ ಮಂದಿ ಮಾಗದರು ಅವರಿಗೆ ಅವರ ಬಿರುದು ಬಾವಲಿಗಳೊಂದಿಗೆ ಪರಾಕು ಹೇಳುತ್ತಿದ್ದರು. ನಂತರ ವ್ಯಾಘ್ರಾಜಿನ ಸುಪ್ಪತ್ತಿಗೆಯಿಂದ ಮೇಲೆದ್ದು ದೇವರುಗಳಿಗೆ ನಮಸ್ಕರಿಸಿ ಶ್ರೀ ಮಠದ ಆವರಣದಲ್ಲಿನ ಶ್ರೀ ತುಳಸಿ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ನಮಿಸಿ ಶ್ರೀ ಹನುಮಂತ ದೇವರಿಗೆ ವಂದಿಸಿ ಪ್ರಾತಃ ಸ್ನಾನಕ್ಕೆಂದು ಕಾವೇರಿ ನದಿಯ ಸ್ನಾನಘಟ್ಟಕ್ಕೆ ಬರುವರು. ನದಿಯಲ್ಲಿ ಸಂಕಲ್ಪ ಪೂರ್ವಕ ಅಚಮನ ಮಾಡಿ ಸ್ನಾನ ಮಾಡುವರು. ಸ್ನಾನ ಕಾಲದಲ್ಲಿ ಜಪಿಸಲು ಉತ್ತಮವಾದ ಪ್ರಣವ ಮತ್ತು ಪುರುಷ ಸೂಕ್ತ ಪಠಣ ಮಾಡುವರು. ಮಂತ್ರೋದಕದಿಂದ ವೇದ ತರ್ಪಣಾದಿಗಳನ್ನು ಮಾಡಿ ವಿಷ್ಣು ಪಾದೋದಕವನ್ನು ಸೇವಿಸುತ್ತಿದ್ದರು. ನಂತರ ಗೋಪಿಚಂದನದಿಂದ ದ್ವಾದಶ ನಾಮಗಳನ್ನು, ಪಂಚಮುದ್ರೆಗಳನ್ನು ವಿಧಿವತ್ತಾಗಿ ಧರಿಸುವರು. ಆಗ ಅವರ ಮುಖದಲ್ಲಿ ಕಂಗೊಳಿಸುತ್ತಿದ್ದ ಸಾತ್ವಿಕ ತೇಜಸ್ಸು, ಗಾಂಭೀರ ಎಲ್ಲವೂ ಅವರ ಅಲೌಕಿಕ ವ್ಯಕ್ತಿತ್ವವನ್ನು ತೋರುತ್ತಿದ್ದವು. ತರುವಾಯ ಶ್ರೀ ಗುರುಗಳು ಕಾವೇರಿ ದಡದ ಉದ್ಯಾನದಲ್ಲಿದ್ದ ಪುರಾಣ ಮಂಟಪಕ್ಕೆ ಆಗಮಿಸಿ ಪರಂಪರಾನುಗತವಾಗಿ ಬಂದಿದ್ದ ದೇವರುಗಳನ್ನು ಪೂಜಿಸುತ್ತಿದ್ದರು. ಅಲ್ಲಿಗೆ ಆಗಮಿಸಿದ್ದ ವಿದ್ವಾಂಸರು ಭಾಗವತಾದಿ ಪುರಾಣಗಳನ್ನು ಆದರದಿಂದ ಶ್ರವಣ ಮಾಡುವರು. ನಂತರ ಕ್ಷೀರಾಭಿಷೇಕ ಮಾಡಿ ನೈವೇದ್ಯದ ನಂತರ ಮಂಗಳಾರತಿ ಮಾಡುತ್ತಿದ್ದರು. ಆಮೇಲೆ ಶ್ರೀ ವಿಜೇಂದ್ರ ತೀರ್ಥರ ಬೃಂದಾವನಕ್ಕೆ ನಮಸ್ಕರಿಸಿ ಶ್ರೀಮಠಕ್ಕೆ ಬರುತ್ತಿದ್ದರು. ಶ್ರೀಮಠದ ಸೇವಕರು ಶಂಖ, ದುಂದುಬಿ, ಬೇರಿ, ಮೃದಂಗ, ಕಹಳೆಗಳಿಂದ ಧ್ವನಿಗೈಯುತ್ತಾ ಮೆರವಣಿಗೆಯಲ್ಲಿ ನಡೆಯುತ್ತಿದ್ದರು. ಮುಂದೆ ಶ್ರೀಗಳವರು ಅಲ್ಲಿ ಸೇರುತ್ತಿದ್ದ ಶಿಷ್ಯರಿಗೆಲ್ಲ ಶ್ರೀ ಮಧ್ವಾಚಾರ್ಯರ ಸೂತ್ರ, ಭಾಷ್ಯ ಮುಂತಾದ ಮೂಲ ಗ್ರಂಥಗಳಿಂದ ಪ್ರವಚನ ಮಾಡುತ್ತಿದ್ದರು. ಮತ್ತೆ ಶ್ರೀಮಠದ ಪುಷ್ಕರಣಿಯಲ್ಲಿ ಮಧ್ಯಾಹ್ನ ಸ್ನಾನಾನಂತರ ಶ್ರೀಮೂಲ ರಾಮರು ಹಾಗೂ ವೇದವ್ಯಾಸರನ್ನು ಪೂಜಾಗೃಹದಲ್ಲಿ ಪೂಜಿಸುವರು. ಜಲಪೂರ್ಣ ಸುವರ್ಣ ಕುಂಭವನ್ನು ಗಂಧ, ಅಕ್ಷತೆ, ಪುಷ್ಪ, ತುಳಸಿಯಿಂದ ಅರ್ಚಿಸಿ ಕಳಸ ಪೂಜೆ ಮಾಡುತ್ತಿದ್ದರು. ನಂತರ ಶಾಸ್ತ್ರೋಕ್ತವಾಗಿ ಶ್ರೀ ಮೂಲರಾಮರನ್ನು ಷೋಡಶೋಪಚಾರಗಳಿಂದ ಪೂಜಿಸುತ್ತಿದ್ದರು. ಪಂಚಭಕ್ಷ್ಯ, ಪರಮಾನ್ನ, ಫಲ, ತಾಂಬೂಲಾದಿಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಿ ಮಂತ್ರ ಪುಷ್ಪ ಅರ್ಪಣೆ ಮಾಡುತ್ತಿದ್ದರು. ಶ್ರೀ ಮೂಲರಾಮರನ್ನು ಕರದಲ್ಲಿ ಪಿಡಿದ ಭಕ್ತ ವೃಂದಕ್ಕೆ ದರ್ಶನ ಮಾಡಿಸುತ್ತಿದ್ದರು. ಪರಮಾತ್ಮನ ದರ್ಶನದಿಂದ ಆಸ್ತಿಕ ಮಹಾಶಯರು ಸಂತೋಷದಿಂದ ಮೈಮರೆಯುತ್ತಿದ್ದರು.
ನಂತರ ಶ್ರೀರಾಮ ಶ್ರೀಕೃಷ್ಣನ ಸ್ತೋತ್ರಗಳನ್ನು ಪಠಿಸುತ್ತಾ ಪ್ರದಕ್ಷಿಣೆ ನಮಸ್ಕಾರ ನಂತರ ತೀರ್ಥ ಪ್ರಸಾದ ಸ್ವೀಕರಿಸಿ ಎಲ್ಲರಿಗೂ ತೀರ್ಥ ಪ್ರಸಾದ ಅನುಗ್ರಹಿಸುತ್ತಿದ್ದರು. ಶ್ರೀಹರಿಯ ತತ್ವ ವಿಚಾರಗಳನ್ನು ಚರ್ಚಿಸುತ್ತಾ ಭೋಜನ ನಂತರ ಕೊಂಚ ಕಾಲ ವಿಶ್ರಮಿಸುತ್ತಿದ್ದರು. ಆ ವೇಳೆಗಾಗಲೇ ಶ್ರೀಮಠದ ಉನ್ನತ ವ್ಯಾಸಂಗ ಮಾಡುವ ಶಿಷ್ಯರಿಂದ ಪಂಡಿತರು ವಾಸಕ್ಕೆ ಸಿದ್ಧರಾಗಿ ಶ್ರೀಗಳ ಆಗಮನಕ್ಕಾಗಿ ದಾರಿ ಕಾಯುತ್ತಿರುತ್ತಿದ್ದರು. ಶ್ರೀ ಗುರುಗಳು ಅಲ್ಲಿಗೆ ದಯಮಾಡಿಸಿ ವ್ಯಾಕರಣ, ನ್ಯಾಯ, ಮೀಮಾಂಸಾದಿ ಶಾಸ್ತ್ರಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುವರು. ಅವರ ಸಂದೇಹಗಳೇನಿದ್ದರೂ ಪರಿಹರಿಸುತ್ತಿದ್ದರು. ಪಾಠ ಪ್ರವಚನಾದಿಗಳ ನಂತರ ಶ್ರೀಗಳ ದರ್ಶನಾಕಾಂಕ್ಷಿಗಳಾಗಿ ಬಂದಿರುತ್ತಿದ್ದ ಪಂಡಿತರು, ಕವಿಗಳು, ಧರ್ಮಾಭಿಮಾನಿಗಳು ಹಾಗೂ ನಾಗರಿಕರು ಶ್ರೀ ಗುರುಗಳ ಒಪ್ಪಿಗೆ ಪಡೆದು ಅವರನ್ನು ಭೇಟಿಯಾಗುತ್ತಿದ್ದರು. ಅವರುಗಳ ಕ್ಷೇಮ ಸಮಾಚಾರ, ಪರಮಾತ್ಮನ ಕಥಾ ಕಾಲಕ್ಷೇಪ ಮಾಡುವಷ್ಟರಲ್ಲಿ ಸಂಜೆಯಾಗಿರುತ್ತಿತ್ತು. ನಂತರ ಗುರುಗಳು ಶ್ರೀಮಠದ ಕೊಳದಲ್ಲಿ ಸ್ನಾನ ಮಾಡಿ ಕಾಷಾಯ ವಸ್ತ್ರ ಧರಿಸಿ ದೇವತಾ ಗೃಹಕ್ಕೆ ಬರುತ್ತಿದ್ದರು. ಗಾಯತ್ರಿ ಹಾಗೂ ಪ್ರಣವಾದಿ ಮಂತ್ರಗಳನ್ನು ಜಪಿಸಿ ಶ್ರೀಹರಿಯ ಪೂಜಾ ನಂತರ ಮಂಗಳ ವಾದ್ಯಗಳೊಂದಿಗೆ ಸಾಯಂಕಾಲದ ದೀಪಾರಾಧನೆ ಮಾಡುತ್ತಿದ್ದರು. ನಂತರ ಅರ್ಚನೆ, ಫಲತಾಂಬೂಲಾದಿಗಳ ಸಮರ್ಪಣೆಯಾದ ಮೇಲೆ ಮಂಗಳಾರತಿ ಮಾಡುವರು. ಮಂತ್ರ ಪುಷ್ಪಾಂಜಲಿಯಿಂದ ಶ್ರೀಹರಿಯನ್ನು ಭಕ್ತಿಯಿಂದ ಸ್ತುತಿಸಿ ಶ್ರೀ ವಿಷ್ಣುವಿನ ದಶಾವತಾರ ಸ್ತೋತ್ರದಿಂದ ಕಣ್ಣು ತೆರೆಯುತ್ತಿದ್ದರು. ತರುವಾಯ ಪ್ರದಕ್ಷಿಣೆ ನಮಸ್ಕಾರ ಮಾಡುತ್ತಿದ್ದರು. ಶಾಸ್ತ್ರ ಸಾಹಿತ್ಯ, ಕಲಾರಾಧನೆ, ಉಪನ್ಯಾಸಗಳಲ್ಲಿ ಭಾಗವಹಿಸುವರು. ಮುಂದೆ ವೀಣಾ, ವೇಣು ಮುಂತಾದವುಗಳಲ್ಲಿ ನಿಪುಣರಾದ ಕಲಾವಿದರ ಗೋಷ್ಠಿಗಳಲ್ಲಿ ಭಾಗವಹಿಸಿ ಅವರುಗಳನ್ನೆಲ್ಲ ಪ್ರೋತ್ಸಾಹಿಸುತ್ತಿದ್ದರು. ಎಲ್ಲರೂ ಫಲಮಂತ್ರಾಕ್ಷತೆ ಸ್ವೀಕರಿಸಿ ತೆರಳುತ್ತಿದ್ದರು. ಶ್ರೀಗಳವರು ನಿದ್ರಿಸಲು ಹೊರಡುತ್ತಿದ್ದರು. ಹೀಗೆ ತಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಶ್ರದ್ಧೆ, ನಿಷ್ಠೆ, ಅಹಿಂಸೆ, ತನು ಮನದಿಂದ, ಭಕ್ತಿ ಭಾವದಿಂದ ನ್ಯಾಯ, ನೀತಿ, ಧರ್ಮದ ಉಳಿವಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವ ಮಹತ್ ಕಾರ್ಯಗಳು ಶ್ಲಾಘನೀಯ, ಅದ್ಭುತವಾದುದೆಂದು ತಿಳಿಸುತ್ತಾ ನಾವು ಶ್ರೀ ಗುರುರಾಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಾ ಸದೃಢ ಸಮಾಜವನ್ನು ಕಟ್ಟುತ್ತಾ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಬೆಳೆಯೋಣ ಎಂಬುದೇ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.